ನಮಸ್ಕಾರ ಗೆಳೆಯರಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಬ್ಯಾಚುಲರ್ಸ್ ಬಿರಿಯಾನಿ. ಅದೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರಾನ್ನ ಯಾವ ರೀತಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಯುವಕರಿಗೆ, ನಮ್ಮ ಬ್ಯಾಚುಲರ್ಸ್ ಬಾಯ್ಸ್ಗೆ ಸ್ವಲ್ಪ ಗೊತ್ತಿರೋದಿಲ್ಲ. ಹಾಗೆ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೂ ಯಾವ ರೀತಿ ಮಾಡೋದು ಚಿತ್ರಾನ್ನ ಅಂತ ಗೊತ್ತಿರಲ್ಲ. ಅದಕ್ಕಾಗಿ ನಾನು ಸಿಂಪಲ್ಲಾಗಿ ಮನೇಲಿ ಇರುವಂಥ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಸ್ವಲ್ಪ ನಮಗೆ ಸಾಸಿವೆ ಬೇಕು, ಅದರ ಸ್ವಲ್ಪ ಜೀರಿಗೆ, ಅದ್ರ ಜೊತೆ ಕಡಲೆ ಬೀಜ ಅಥವಾ ನಮ್ಮ ಕಡೆ ಶೇಂಗಾ ಅಂತ ಕರಿತೀವಿ, ಶೇಂಗಾ, ಅದ್ರ ಜೊತೆಗೆ ಕಡಲೆಬೇಳೆ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ, ಹಾಗೆ ಉದ್ದುದ್ದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಒಂದು ಲಿಂಬೆಹಣ್ಣು, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಅದರ ಜೊತೆಗೆ ನಾವು ರೈಸ್ ರೆಡಿ ಮಾಡಿಟ್ಟಿರುವಂಥ ರೈಸು. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಒಂದು ಬಾಣಲಿನ ಇಟ್ಕೊಳ್ಳೋದು, ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಿ, ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ, ಅತಿಯಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಇವಾಗ ನಾವು ಜೀರಿಗೆನ ಸೇರಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಶೇಂಗಾನ ಸೇರಿಸ್ಕೊಂಡು, ಅಥವಾ ಬೆಂಗಳೂರು ಸೈಡು ಇದನ್ನು ಕಡಲೆ ಬೀಜ ಅಂತ ಕರೀತಾರೆ, ಕಡಲೆ ಬೀಜನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡೆ ಸ್ವಲ್ಪ ಫ್ರೈ ಮಾಡಿ, ಯಾಕಂದರೆ ಆಮೇಲೆ ಬೇಗ ಸೀದೋಗ್ಬಿಡ್ತೈತೆ, ಆಮೇಲೆ ಚೆನ್ನಾಗಿ ಬರೋಲ್ಲ ತಿನ್ನೋದಕ್ಕೆ. ನಿಮ್ಗೆ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಕಡಲೆಬೇಳೆ ಎಲ್ಲ ನಿಮಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಉದ್ದುದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಲಾಸ್ಟ್ಗೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಮುಂಚೆನೇ ಹಾಕ್ತೆ ಸೇರಿಸ್ತಾ ಇಲ್ಲ ಅಂತಂದರೆ ಬೇಗ ಸೀದೋಗ್ಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದರೆ. ಅದಕ್ಕಾಗಿ ನಾನು ಲಾಸ್ಟ್ ಸೇರಿಸ್ಕೊಂಡು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರಿಯಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಕರೆಕ್ಟಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕಿ, ಯಾಕಂದರೆ ಅದು ಲಿಂಬೆಹಣ್ಣು ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಬರಬೇಕು ಚಿತ್ರಾನ್ನ, ಅಂದರೆ ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರ್ತೈತೆ. ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇವಾಗ ನಾವು ರೆಡಿ ಮಾಡಿಟ್ಕೊಂಡಂಥ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಸೇರಿಸಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈರುಳ್ಳಿಗೆ ಕರೆಕ್ಟಾಗಿ ಅದು ಅಂಟ್ಕೊಂಡ್ರೆ ಸರಿಯಾಗಿ ನಿಮಗೆ ಟೇಸ್ಟಾಗಿ ಬರುತ್ತೆ. ಕೊನೆಯದಾಗಿ ವೈಟ್ ರೈಸನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಫೈನಲ್ಲಾಗಿ ಹೆಂಚಿಟ್ಟಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಕರೆಕ್ಟಾಗಿ ಮಿಕ್ಸ್ ಆದರೆ ನಿಮಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಇವಾಗ ನೋಡಿ ರೆಡಿ ಆಯಿತು ಫ್ರೆಂಡ್ಸ್. ಯಾವ ರೀತಿ ಇದೆ ಬ್ಯಾಚುಲರ್ ಬಿರಿಯಾನಿ. ಎಲ್ಲರೂ ಮನೇಲಿ ಮಾಡೇ ಮಾಡ್ತಾರೆ, ಬಟ್ ಒಂದು ಸರಿ ಬಿರಿಯಾನಿ ಮಾತ್ರ ಬೇಜಾರಾಗ್ಬೋದು, ಬಟ್ ಚಿತ್ರಾನ್ನ ಯಾವತ್ತೂ ಬೇಜಾರಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಟೇಸ್ಟೇ ಹಾಗೆ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡ್ತಾರೆ. ಸಖತ್ತಾಗಿ ಬರ್ತೈತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.